ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಪ್ರೀತಿ, ಜಪಾನ್ನಿಂದ. ಇಂದು ನಾವು ಜಪಾನ್ನ ಅತ್ಯಂತ ಸುಂದರವಾದ ಸಮಯವಾದ ಸಕುರಾ ಹನಾಮಿ ಚೆರಿ ಬ್ಲಾಸಮ್ ವ್ಯೂಗೆ ಬಂದಿದ್ದೀವಿ. ಹನಾಮಿ ಅಂದರೆ ಹೂಗಳನ್ನು ನೋಡುವುದು ಅಂತ ಅರ್ಥ. ಇದು ಜಪಾನ್ನ ಅತ್ಯಂತ ಪ್ರಸಿದ್ಧ ಸಂಪ್ರದಾಯಗಳಲ್ಲಿ ಒಂದು. ಇಂದು ಈ ಸುಂದರ ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ಕಡೆ ಪಿಂಕ್ ಸಕುರಾ ಹೂಗಳು ಮತ್ತು ಮರಗಳೆಲ್ಲ ಹೂಗಳಿಂದ ತುಂಬಿದೆ. ಫುಲ್ಲು ಹೂ, ಎಲ್ಲಿ ನೋಡಿದ್ರು ಪಿಂಕ್ ಕಲರ್ ಹೂಗಳು ನೆಲಕ್ಕೆ ಬಿದ್ದಾಗ ಒಂದು ಪಿಂಕ್ ಕಾರ್ಪೆಟ್ ಅಥವಾ ಬೆಡ್ಶೀಟ್ ಹಾಸಿರೋ ಥರ ಕಾಣಿಸ್ತಾ ಇರುತ್ತೆ ನಿಮಗೆ ರೋಡೆಲ್ಲ. ಈ ಸೀಸನ್ ತುಂಬ ಕಡಿಮೆ ದಿನ ಮಾತ್ರ ಇರುತ್ತೆ, ಅದರಿಂದ ಜನರು ಇದನ್ನು ಮಿಸ್ ಮಾಡೋದಿಲ್ಲ. ಹನಾಮಿ ಪಿಕ್ನಿಕ್ ಅಂದರೆ ಏನು? ಇಲ್ಲಿ ಜನರು ತಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಪಾರ್ಕ್ನಲ್ಲಿ ಕುಳಿತು ಪಿಕ್ನಿಕ್ ಮಾಡ್ತಾರೆ. ನಾರ್ಮಲ್ ಆಗಿ ಇಲ್ಲಿ ಯಾರೂ ಮನೆಗೆ ಕರೆಯೋಲ್ಲ, ಸೊ ಎಲ್ರೂ ಪಾರ್ಕಲ್ಲೇ ಮೀಟ್ ಆಗೋದು. ಎಲ್ರೂ ಬೆಡ್ಶೀಟು ಶೀಟ್ ಹಾಕ್ಕೊಂಡು ಊಟ ತಿನ್ನೋದು, ಫೋಟೋ ತೆಗೆಸ್ಕೊಳ್ಳೋದು, ವಿಡಿಯೋ ಮಾಡೋದು ಎಲ್ಲ ಎಂಜಾಯ್ ಮಾಡ್ತಾರೆ. ಸೊ ನಾವು ಸಿಕ್ಕಾಬಟ್ಟೆ ಫೋಟೋಸ್ ಎಲ್ಲ ತೊಗೊಂಡು, ಕೆಲವ್ರು ಹೆಂಗಂದರೆ ಸಂಜೆ ಟೈಮಲ್ಲಿ ಮಾಡ್ತಾರೆ. ಸೊ ಲೈಟ್ಸ್ ಎಲ್ಲ ಹಾಕ್ಕೊಂಡು ಅದನ್ನು ನೈಟ್ ಹನಾಮಿ ಅಥವಾ ಯೋಜಾಕುರಾ ಎಂದು ಕರೀತಾರೆ. ತುಂಬ ಎಂಜಾಯ್ ಮಾಡ್ತಾರೆ. ಜಾಪನೀಸ್ ಕಲ್ಚರ್ ಏನು ಹನಾಮಿ ಬಗ್ಗೆ ಅಂದರೆ, ಹನಾಮಿ ಜಪಾನ್ನಲ್ಲಿ ಶತಮಾನಗಳಿಂದ ನಡೀತಿರುವಂಥ ಒಂದು ಸಂಪ್ರದಾಯ. ಹಳೆ ಕಾಲದಲ್ಲಿ ರಾಜರು ಮತ್ತು ಕವಿಗಳು ಸಕುರಾ ಮರಗಳ ಕೆಳಗೆ ಕೂತ್ಕೊಂಡು ಕವಿತೆ ಬರೀತಿದ್ರಂತೆ. ಇಂದು ಕೂಡ ಆ ಸಂಸ್ಕೃತಿ ಮುಂದುವರೆದಿದೆ. ಆಫೀಸ್ ಸ್ಟಾಫ್, ಫ್ಯಾಮಿಲೀಸ್, ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಇದು ಪ್ರಕೃತಿ ಮತ್ತು ಸಂಬಂಧಗಳ ಎರಡನ್ನೂ ಆಚರಿಸುವಂಥ ಒಂದು ಹಬ್ಬ. ಮೀನಿಂಗ್ ಏನಿದ್ರದು ಅಂತಂದರೆ, ಸಕುರಾ ಹೂಗಳು ತುಂಬ ಬೇಗ ಬೀಳುತ್ತೆ, ಆಯಸ್ಸು ತುಂಬಾ ಕಡಿಮೆ. ಅದು ನಮಗೆ ಒಂದು ಮೆಸೇಜ್ ಕೊಡುತ್ತೆ. ಏನಂದರೆ, ಜೀವನದ ಸೌಂದರ್ಯ ಕ್ಷಣಿಕವಾಗಿರುತ್ತೆ. ಅದರ ಅರ್ಥ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡಬೇಕು, ಯಾವುದೂ ಶಾಶ್ವತವಲ್ಲ. ಇದು ಜಪಾನ್ನ ಜನರ ಜೀವನದ ಒಂದು ತತ್ವ. ಅವರು ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ತಾರೆ, ಪ್ರತಿ ಕ್ಷಣವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನೀವು ಏನಾದರೂ ಜಪಾನ್ನಲ್ಲಿದ್ದರೆ ಸಕುರಾ ಹೂಗಳು ತುಂಬ ಕಡಿಮೆ ದಿನ ಮಾತ್ರ ಇರುತ್ತೆ, ಅದರಿಂದ ಈ ಕ್ಷಣವನ್ನು ಮಿಸ್ ಮಾಡ್ಕೋಬೇಡಿ. ನಾವೂ ತುಂಬ ಎಂಜಾಯ್ ಮಾಡಿದ್ವಿ, ನಮಗೂ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಪ್ರತಿ ದಿನಾನು ಹೊಸದೇನೋ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ, ಕಲಿಯೋದಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡೋದಿರುತ್ತೆ. ಸೊ ಬೆಟರ್ ಎಂಜಾಯ್ ಎವ್ರಿ ಮೂಮೆಂಟ್ ಬಿಫೋರ್ ಇಟ್ ಬಿಕಮ್ಸ್ ಮೆಮೊರಿ. ಮತ್ತು ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ನಲ್ಲಿ ತಿಳಿಸಿ. ಇವತ್ತು ನಮ್ಮ ಸಕುರಾ ಹನಾಮಿ ಡೇ ನಿಮಗೆ ಇಷ್ಟ ಆಯಿತಾ? ಪ್ಲೀಸ್ ಕಮೆಂಟ್. ಈ ಸುಂದರ ಅನುಭವ ನಿಮಗೂ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಜಪಾನ್ ಬ್ಲಾಗ್ಗಳಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸಕಲೇಶ್ಪುರ ಫ್ಯಾಮಿಲಿ ಇನ್ ಜಪಾನ್.